ಸರ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ವಿಡಿಯೋ ಸೀರೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಾನು 1 ಮತ್ತು 2 ವಿಡಿಯೋಗಳನ್ನ ಮುಗಿಸಿದ್ದೀನಿ. ಆ ವಿಡಿಯೋಗಳನ್ನ ಯಾರಾದರೂ ನೋಡದೇ ಇದ್ದಲ್ಲಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಐ ಬಟನ್ ಮೇಲೆ ಬರುತ್ತೆ ನೋಡಿ. ಅದನ್ನು ಅವು 2 ವಿಡಿಯೋಗಳನ್ನ ನೋಡಿದ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವು ಇಲ್ಲಿ ಹೇಳ್ತಾ ಇರೋದು ಗ್ರಾಮರ್ ಜೊತೆಗೆ ಹೇಗೆ ನಾವು ಇಂಗ್ಲೀಷನ್ನು ಆರಾಮಾಗಿ ಮಾತನಾಡ್ಬೋದು ಅನ್ನೋದನ್ನು ಟ್ರಿಕ್ಸ್ಗಳ ಮೂಲಕ ಹೇಳ್ಕೊಡ್ತೀನಿ. ಓಕೆ, ದಿಸ್ ರಾಜು ಹೊಸ್ಮನಿ, ವೆಲ್ಕಮ್ ಟು eSmart20. ಓಕೆ, ಇಲ್ಲಿ ನೋಡಿ, ಇದು ನಮ್ಮ ಕ್ಲಾಸ್ 3 ಮೂರನೇ ವಿಡಿಯೋ ಇದಾಗಿದೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮೇಲೆ. ಸೊ ನಾವು ಈಸಿಯಾಗಿ ಮಾತನಾಡೋಣ. ನಾನು ಆಲ್ರೆಡಿ ಟೆನ್ಸ್ ತೆಗೆದುಕೊಂಡಿದ್ದೀನಿ. ಟೆನ್ಸ್ ಗೊತ್ತಾದರೆ ಸಾಕು, ನಮಗೆ ಇಂಗ್ಲೀಷ್ ವಾಕ್ಯಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಈಸಿಯಾಗಿ ಅಂಥೇಳಿ. ಸೊ ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಲ್ರೆಡಿ ಮುಗಿಸಿದ್ದೀನಿ ನಾನು. ಸೊ ಸಾಮಾನ್ಯ ವರ್ತಮಾನ ಕಾಲ ನಾವು ಕನ್ನಡದಲ್ಲಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ಹೇಳಬೇಕಾಗಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ. ಸೊ ಅದರಿಂದ ನಿಮಗೆ ಭಾಳಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪರ್ಫೆಕ್ಟ್ ಅಂದರೆ ಪರಿಪೂರ್ಣ. ಸೊ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸರ್ ನಮಗೆ ಫಸ್ಟಿಗೆ ಬಿಡಿ ಸರ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು ಸರ್? ವಾಟ್ ಡೂ ಯು ಮೀನ್ ಬೈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ, ಪ್ರೆಸೆಂಟ್ ಅಂದರೆ ಗೊತ್ತು ಇವಾಗಿಂದು. ಈ ಟೈಟಲ್ಲೇ ಹೇಳುತ್ತೆ ನೋಡಿ, ಪರ್ಫೆಕ್ಟ್ ಅಂತ. ಪರ್ಫೆಕ್ಟ್ ಅಂದರೆ ಮುಗಿದು ಹೋದದ್ದು ಕಾಲ, ಟೆನ್ಸ್ ಅಂತ. ಇಲ್ಲಿ ನೋಡಿ, ಇಟ್ ಶೋಸ್ ಅ ಕಂಪ್ಲೀಟೆಡ್ ಆ್ಯಕ್ಷನ್. ಇದು ಒಂದು ಮುಗಿದು ಹೋದ ಕ್ರಿಯೆಯನ್ನು ಸೂಚಿಸುತ್ತದೆ ಅಷ್ಟೇ, ಹೌದಾ? ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಒಂದು ಕ್ರಿಯೆ ಕಂಪ್ಲೀಟ್ ಆಗಿದ್ದನ್ನು ತೋರಿಸುತ್ತದೆ ಅಂತ ಹೇಳ್ತೇವೆ ನಾವು ಸಿಂಪಲಾಗಿ. ಸೊ ಕಂಪ್ಲೀಟ್ ಆಗಿದ್ದನ್ನು ತೋರಿಸ್ತದೆ, ಆದರೆ ಜಸ್ಟ್ ನೋ ಕಂಪ್ಲೀಟೆಡ್, ಇವಾಗ ತಾನೇ ಮುಗಿದಿರಬೇಕು ಒಂದು, ಹೌದಾ? ಇಲ್ಲದಿದ್ದರೆ ಇನ್ನೊಂದು ಪಾಯಿಂಟ್ ಇದೆ, ಕಂಪ್ಲೀಟೆಡ್ ಲಾಂಗ್ ಬ್ಯಾಕ್, ಭಾಳ ಹಿಂದೆ ಕೂಡ ಮುಗಿದಿರ್ಬೋದು. ಸರ್ ಏನು ಸರ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀರಿ, ಸೊ ಇವಾಗ ತಾನೇ ಮುಗಿದಿದ್ರೆ ಓಕೆ, ಇದು ನಮಗಂತೂ ಗೊತ್ತಿತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತಿದ್ವಿ. ಬಟ್ ಲಾಂಗ್ ಬ್ಯಾಕ್ ಅಂತ ಹೇಳ್ತಿದ್ದಾರಲ್ಲ ಸರ್, ಅದೆಲ್ಲ ಪಾಸ್ಟ್ದಲ್ಲಿ ಬರ್ತಲ್ಲ. ಬಟ್ ಇದು ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಬಟ್ ದ ಇಫೆಕ್ಟ್ ರಿಮೈನ್ಸ್ ಇನ್ ದ ಪ್ರೆಸೆಂಟ್ ಟೈಮ್ ಆಲ್ಸೋ ಅಂತ ಹೇಳ್ತಿದ್ದೀವಿ ನಾವು. ಆದರೆ ಈಗ ತಾನೇ ಮುಗಿದಿರ್ಬೋದು ಅಥವಾ ಲಾಂಗ್ ಬ್ಯಾಕ್ದಲ್ಲಿನೂ ಕೂಡ ವರ್ಕ್ ಮುಗಿದಿರ್ಬೋದು. ಬಟ್ ಅದರ ಇಫೆಕ್ಟ್ ಏನಿದೆ ಅಲ್ಲ, ಅದರ ಇಫೆಕ್ಟ್ ಏನಿದೆಯಲ್ಲ, ಪರಿಣಾಮ ರಿಮೇನ್ಸ್ ಇನ್ ದ ಪ್ರೆಸೆಂಟ್ ಟೈಮ್, ಇನ್ನೂ ಈ ವರ್ತಮಾನ ಕಾಲದಲ್ಲಿ ಕೂಡ ಇರಬೇಕು ಅದರ ಪರಿಣಾಮ. ಸೊ ಇವಾಗ ಇಷ್ಟು ಅಂತ ಅಂದ್ಕೊಳ್ರಿ, ಒಂದು ಕ್ರಿಯೆ ಮುಗಿದು ಹೋಗಿದ್ದರೆ ಮತ್ತು ಇವಾಗ ತಾನೇ ಮುಗಿದಿರ್ಬೋದು, ಹಿಂದೆನೂ ಮುಗಿದಿರ್ಬೋದು, ಬಟ್ ಅದ್ರ ರಿಸಲ್ಟ್ ಇರ್ಬೋದು. ಸೊ ಯಾರಾದರೂ ಮನೆಗೆ ಹೋಗಿರ್ತೀರಿ, ನಿಮ್ಮ ಫ್ರೆಂಡ್ ಕರೀತಾರೆ ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ, ಇಲ್ಲ ನಮ್ಮದು ಊಟ ಆಯಿತು ಅಂತ ಪ್ರೆಸೆಂಟ್ ಪರ್ಫೆಕ್ಟ್ದಲ್ಲಿ ಹೇಳಿದ್ರೆ, ಸೊ ನಿಮ್ಮದು ಈಗ ತಾನೇ ಊಟ ಮಾಡಿದಿರಿ, ನಿಮ್ಮದು ಹೊಟ್ಟೆ ಫುಲ್ ಇದೆ ಅಂತ ಅರ್ಥ. ಓಕೆ, ಈಗ ತಾನೇ ಮಾಡಿದಿರಿ, ಅದರ ರಿಸಲ್ಟ್ ಇನ್ನೂ ಇದೆ ಅಂತ ಅರ್ಥ. ಇಲ್ಲ ನೀವು ಸಿಂಪಲ್ ಪಾಸ್ಟಲ್ಲಿ ಏನಾದರೂ ಹೇಳಿದ್ರೆ, ಸೊ ಅದು ಏನಾಗುತ್ತಾ, ಅದರ ರಿಸಲ್ಟ್ ಇಲ್ಲ ಅಂತ ಅರ್ಥ. ಇಷ್ಟೇ ನಾವು ಸಿಂಪಲಾಗಿ ಹೇಳ್ಬೇಕಾದ್ರೆ, ದ ಎಫೆಕ್ಟ್ ರಿಮೇನ್ಸ್ ಇನ್ ದ ಪ್ರೆಸೆಂಟ್ ಟೈಮ್ ಆಲ್ಸೋ ಅಂತ ಹೇಳ್ಬೇಕಾದ್ರೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ. ಒಂದು ಕ್ರಿಯೆ ಮುಗಿದು ಹೋಗಿದ್ದರೆ ಅದರ ರಿಸಲ್ಟ್ ಇನ್ನೂ ಇದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೇವೆ, ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಅಂದರೆ ಆ್ಯಕ್ಷನ್ ಕಂಪ್ಲೀಟೆಡ್. ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಬೇಕಾದರೆ ಇದನ್ನು ನೋಡ್ಕೊಡ್ರಿ. ಇದು ಪೂರ್ಣಗೊಂಡ ಕ್ರಿಯೆಯನ್ನು ತೋರಿಸುತ್ತದೆ, ಇದೀಗ ಪೂರ್ಣಗೊಂಡಿರುತ್ತದೆ ಅಥವಾ ಭಾಳ ಹಿಂದೆ ಪೂರ್ಣಗೊಂಡಿರ್ಬೋದು, ಆದರೆ ಪರಿಣಾಮವು ಪ್ರಸ್ತುತ ಸಮಯದಲ್ಲೂ ಉಳಿದಿರ್ತದೆ ಅಂತ ನಾವು ಹೇಳ್ತೀವಿ. ಓಕೆ ಸರ್, ಇದಕ್ಕೆ ಎಕ್ಸಾಂಪಲ್ ಕೊಡಿ ಸರ್. ನಾನು ಎಲ್ಲ ವಿಡಿಯೋಗಳಲ್ಲೂ ಸೇಮ್ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ, ಯಾಕಂದರೆ ಅದು ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ನಾನು ನೀರು ಕುಡಿದಿದ್ದೇನೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಕುಡಿದಿದ್ದೇನೆ ಅಂದರೆ ದ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಇಲ್ಲಿ ಕೆಲಸ ಮುಗಿದಿದೆ. ಸೊ ಕೆಲಸ ಮುಗಿದಿದೆ ಅನ್ನೋದನ್ನು ಹೇಳಬೇಕಾದ್ರೆ ನಾವು ಸಿಂಪಲಾಗಿ ಹೇಳ್ತಿದ್ದೀವಿ. ಯಾವ ರೀತಿ ನಾವು ಇಂಗ್ಲೀಷಲ್ಲಿ ಮಾತನಾಡ್ಬೋದು ಅನ್ನೋದು ಕೂಡ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಆಯ ಬದಲಿ ನಾನು ಅಂತೇವಿ, ನೀರು ವಾಟರ್ ಅಂತ ಕುಡಿದಿದ್ದೇನೆ, ಡ್ರಿಂಕ್ ಅಂತೇವಿ. ಬಟ್ ಇದನ್ನು ಸ್ವಲ್ಪ ಚೇಂಜ್ ಮಾಡಿ, ಕ್ರಿಯೆ ಮುಗಿದಿದ್ರೆ, ಕೆಲಸ ಮುಗಿದಿದ್ರೆ ಅವಾಗ ಏನಂತ ಅನ್ಬೇಕು, ಐ ಹ್ಯಾವ್ ಡ್ರಂಕ್ ವಾಟರ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಹ್ಯಾವ್ ಅನ್ನೋದನ್ನು ಉಪಯೋಗಿಸಿದೆ, ಡ್ರಿಂಕ್ ಇದ್ದದ್ದು ಡ್ರಂಕ್ ಅನ್ನು ಉಪಯೋಗಿಸಿದೆ. ನಾನು V1 V2 V3 ಬಗ್ಗೆ ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದಕ್ಕೆ ನಾವು V3 ಫಾರ್ಮ್ ಅಂತ ಕರಿತೇವೆ, ಡ್ರಂಕ್ ಅಂತೇಳಿ. ವಾಟರ್ ಅಂತ, ಐ ಹ್ಯಾವ್ ಡ್ರಂಕ್ ವಾಟರ್ ಅಂತ, ನಾನು ನೀರನ್ನು ಕುಡ್ತಿದ್ದೀನಿ, ಕೆಲಸ ಮುಗ್ದಿದೆ. ಸೊ ನಾವು ಈ ರೀತಿ ಚೇಂಜ್ ಮಾಡಿದೀವಿ. ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾನು 2 ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಜಾಸ್ತಿ ಹೇಳೋದಿಲ್ಲ. ಓಕೆ, ಇಲ್ಲಿ ನೋಡಿ, ನಾನು ನೀರನ್ನು ಕುಡಿದಿದ್ದೇನೆ ಇದ್ದುದನ್ನು ನೀರು ಆ ಕಡೆ ಹಾಕ್ತೇವೆ, ಕುಡಿದಿದ್ದೇನೆ ಈ ಕಡೆ ಹಾಕ್ತೇವೆ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ರಿ, ಐ ಹ್ಯಾವ್ ಡ್ರಂಕ್ ವಾಟರ್ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಒಂದು ವಾಕ್ಯವನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಬದಲಾಯಿಸಿದ್ದೀವಿ, ಅದು ಇಂಗ್ಲೀಷ್ನಲ್ಲಿ. ಇನ್ನು ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್, ನಾನು ಪುಸ್ತಕ ಓದಿದ್ದೇನೆ. ನೋಡಿರಿ, ಓದಿದ್ದೇನೆ, ದ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ನಾವು ಕೆಲಸ ಮುಗಿದಿದೆ. ಇಲ್ಲಿ
ಅವಾಗ ಏನು ಮಾಡ್ತೀವಿ, ನಾನು ಆ ಅಂತೇವೆ ಪುಸ್ತಕ ಬುಕ್ ಅಂತೇವೆ ಓದಿದ್ದೇನೆ ಅನ್ನಲಿಕ್ಕೆ ರೀಡ್ ಅಂತ ಕರಿತೀವಿ. ಅದನ್ನೇ ನಾನು ಐ ಹ್ಯಾವ್ ರೆಡ್ ಬುಕ್ ಅಂತ ಹೇಳ್ತೀನಿ, ರೆಡ್ ಅಂತ ಹೇಳ್ತೀನಿ. ಸ್ಪೆಲ್ಲಿಂಗ್ ಸೇಮ್ ಇದ್ದರೂ ಕೂಡ ಪ್ರೊನೌನ್ಸಿಯೇಷನ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಡಿಫ್ರೆಂಟ್ ಇದೆ ಪ್ರೊನೌನ್ಸಿಯೇಷನ್. ರೀಡ್ ರೆಡ್ ಅಂತ ನಾವು V3 ಫಾರ್ಮ್ ಕೂಡ ಸೇಮ್ ಸ್ಪೆಲ್ಲಿಂಗ್ ಬರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುತ್ತೆ. ರೀಡ್ ರೆಡ್ ಅಂತ ಕರಿತೀವಿ. ಸೊ ಐ ಹ್ಯಾವ್ ರೆಡ್ ಬುಕ್ ಅಂತ ಹೇಳ್ತೀವಿ, ನಾನು ಪುಸ್ತಕವನ್ನು ಓದಿದ್ದೀನಿ, ಕೆಲಸ ಮುಗಿದಿದೆ. ಸೊ ಈ ರೀತಿ ನಾವು ಟ್ರಾನ್ಸ್ಲೇಷನ್ ಮಾಡ್ತೀವಿ. ಸೊ ಪರ್ಫೆಕ್ಟ್ ಟೆನ್ಸ್ ಮಾಡಬೇಕಾದ್ರೆ ನಾನು ಪುಸ್ತಕ ಓದಿದ್ದೇನೆ ಇದ್ದುದನ್ನು ಐ ಹ್ಯಾವ್ ರೆಡ್ ಬುಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಅವನು ಶಾಲೆಗೆ ಹೋಗಿದ್ದಾನಿದ್ದ, ಅವನು ಆಲ್ರೆಡಿ ಶಾಲೆಗೆ ಹೋಗಿದ್ದಾನೆ, ಕೆಲಸ ಮುಗಿದಿದೆ. ಅಲ್ಲಿ ಹೀ ಸ್ಕೂಲ್ ಗೋ ಅನ್ನೋಕ್ಕಿಂತ ಹೀ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹೀ ಮುಂದ್ಗಡೆ ಹ್ಯಾಸನ್ನು ಉಪಯೋಗಿಸಿದ್ದೇವೆ. ಅಂದರೆ ನಾವು ಮಾಡಿದ್ದೇನು ಚೇಂಜಸ್ ಮಾಡ್ದೇವಿ, ಇಲ್ಲೇನು ಕ್ರಿಯಾಪದವನ್ನು ಮಧ್ಯದಲ್ಲಿ ಹಾಕ್ದೇವಿ. ಅವನು ಶಾಲೆಗೆ ಹೋಗಿದ್ದಾನೆ ಇದ್ದುದನ್ನು ಏನು ಮಾಡ್ದೇವಿ, ಹೀ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂತ ನಾವು ಕರೆದೇವಿ. ಸೊ 3 ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ತೀವಿ. ಇವಾಗ ನಾನು ಇಲ್ಲಿ ಆ ಎಕ್ಸಾಂಪಲ್ಸ್ಗಳಲ್ಲಿ ಉಪಯೋಗಿಸೋಂಥ ಹ್ಯಾವ್ ಹ್ಯಾಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಲೇಬೇಕು. ಸರ್ ಹ್ಯಾವ್ ಹ್ಯಾಸ್ ಉಪಯೋಗಿಸಿದ್ರೆ ಏನು ಸರ್ ಅಂತಂತೀರಾ? ಹ್ಯಾವ್ ಹ್ಯಾಸ್ಗಳನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಉಪಯೋಗಿಸ್ತೇವೆ. ಏನಂತ ಉಪಯೋಗಿಸ್ತೇವೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ಗಳಾಗಿ, ಸಹಾಯಕ ಕ್ರಿಯಾಪದಗಳಾಗಿ ನಾವು ಹ್ಯಾವ್ ಹ್ಯಾಸ್ಗಳನ್ನ ಉಪಯೋಗಿಸ್ತೇವೆ. ಯಾಕೆ ನಾನು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಅದಕ್ಕೆ ಸ್ಟ್ರೆಸ್ ಕೊಟ್ಟು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವನ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿನೂ ಕೂಡ ಉಪಯೋಗಿಸ್ತೇವೆ, ಬಟ್ ಆ್ಯಸ್ ಅ ಮೇನ್ ವರ್ಬ್ಸ್ ಆಗಿ ಉಪಯೋಗಿಸ್ತೇವೆ. ಓಕೆ, ಆ್ಯಸ್ ಅ ಮೇನ್ ವರ್ಬ್ ಆಗಿ ಹ್ಯಾವ್ ಅಥವಾ ಹ್ಯಾಸನ್ನು ಉಪಯೋಗಿಸ್ತೀವಿ ಅಲ್ಲಿ. ಬಟ್ ಇಲ್ಲಿ ಹೇಳ್ತಾ ಇದ್ದೀವಿ ಹೆಲ್ಪಿಂಗ್ ವರ್ಬ್ಸ್ ಆಗಿ ಉಪಯೋಗಿಸ್ತೇವೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ. ಓಕೆ, ನೆಕ್ಸ್ಟ್ ಏನು, ಐ ಮುಂದೆ ಹ್ಯಾವ್ ಉಪಯೋಗಿಸ್ತೇವೆ, ಹೀ ಸಿ ಇಟ್ ಇದ್ದಲ್ಲಿ ಹ್ಯಾಸನ್ನು ಉಪಯೋಗಿಸ್ತೀವಿ, ವಿ ಯು ದೇ ಇದ್ದಲ್ಲಿ ಹ್ಯಾವನ್ನು ಉಪಯೋಗಿಸ್ರಿ. ಸಿಂಪಲಾಗಿ ಹೇಳ್ಬೇಕಾದ್ರೆ ಹೀ ಸಿ ಇಟ್ ಬಂದರೆ ಹ್ಯಾಸ್ ಉಪಯೋಗಿಸ್ರಿ, ಉಳ್ಕಿದ ಎಲ್ಲ ಪ್ರೊನೌನ್ಗಳ ಮುಂದೆ ಹ್ಯಾವ್ಗಳನ್ನ ಉಪಯೋಗಿಸ್ರಿ, ಆ ವಾಕ್ಯದ ರಚನೆ ಸರಿಯಾಗಿರುತ್ತೆ. ಓಕೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬಗ್ಗೆ ಆಯಿತು. ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಏನು ಬರುತ್ತಾ, ಮೇನ್ ವರ್ಬ್ಸ್. ಮೇನ್ ವರ್ಬನ್ನು ಯಾವುದನ್ನು ಉಪಯೋಗಿಸ್ತೇವೆ ಅಂದರೆ ಇಲ್ಲಿ ಈ ರೀತಿ ಇರುತ್ತೆ ನೋಡಿರಿ, ಗಾನ್, ಸಂಗ್, ರೆಡ್, ಪ್ಲೇಡ್, ಡ್ರಂಕ್ ಅಂತ ಹಿಂಗೆ ಏನು ಬರ್ತಾವೆ ನೋಡಿರಿ, ಇವುಗಳನ್ನ ಉಪಯೋಗಿಸ್ತೀವಿ. ಇವು ಯಾವುದಂದ್ರೆ ನಿಮ್ಗೆ ಗೊತ್ತು, V3 ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ನೋಡಿ V2, V1, V2, V3 ಅಂತ ನಾನು ಮುಂಚೆನೇ ಹೇಳ್ತೀನಿ. ಗೋ, ವೆಂಟ್, ಗಾನ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ. ಗೋ ಅನ್ನೋದು V1, ವೆಂಟ್ ಅನ್ನೋದು V2, ಗಾನ್ ಅನ್ನೋದು V3. ನಾವು ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹೇಳ್ಬೇಕಾದ್ರೆ V1ಗೆ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತೀವಿ, V2ಗೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ, V3ಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ಅಂದರೆ V3 ಅಂದರೆ ಇಲ್ಲೇನು ಮೇನ್ ವರ್ಬ್ ಯಾವುದಿರುತ್ತಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿರುತ್ತೆ, ಅಥವಾ V3 ಫಾರ್ಮನ್ನು ಉಪಯೋಗಿಸ್ತೀವಿ. 3ನೇ ಕ್ರಿಯಾಪದ 3ನೇ ರೂಪನ ಉಪಯೋಗಿಸಬೇಕು ಪರ್ಫೆಕ್ಟಲ್ಲಿ. ಯಾವುದೇ ಪರ್ಫೆಕ್ಟ್ ಇರಲಿ, ಅದು ಇಟ್ ಮೇ ಬಿ ದ ಪ್ರೆಸೆಂಟ್ ಪರ್ಫೆಕ್ಟ್, ಇಟ್ ಮೇ ಬಿ ದ ಪಾಸ್ಟ್ ಪರ್ಫೆಕ್ಟ್, ಇಟ್ ಮೇ ಬಿ ದ ಫ್ಯೂಚರ್ ಪರ್ಫೆಕ್ಟ್, ಯಾವುದೇ ಪರ್ಫೆಕ್ಟ್ ಅಂತ ಬಂದರೂ ಕೂಡ ಅಲ್ಲಿ ನಾವು V3 ಫಾರ್ಮನ್ನು ಉಪಯೋಗಿಸ್ತೇವೆ. ಓಕೆ, ಸೊ ಇದು ಒಂದು ಕ್ಲಿಯರ್ ಆಯಿತು. ಹೆಲ್ಪಿಂಗ್ ವರ್ಬ್ಸ್ ಯಾವುದು, ಮೇನ್ ವರ್ಬ್ ಯಾವುದು ಅನ್ನೋದು ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನಾನು ಹೇಳಬೇಕಾಗಿದ್ದು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದ ಒಂದು ವಾಕ್ಯವನ್ನು ಇಟ್ಕೊಂಡು ಫಾರ್ಮುಲಾ ಯಾವ ರೀತಿ ರಚನೆ ಮಾಡೋದು ಅಂತೇಳಿ. ಐ ಹ್ಯಾವ್ ಗಾನ್ ಟು ಸ್ಕೂಲ್ ಅಂತ ತೆಗೆದುಕೊಂಡಿದ್ದೇವೆ. ಇದರ ಬಗ್ಗೆ ಗೊತ್ತು, ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಹ್ಯಾವರ ಬರಬೇಕು ಒಂದು, ಹ್ಯಾಸರ ಬರಬೇಕು ಒಂದು, ಎರಡರಲ್ಲಿ ಒಂದು. ಸೊ ಹ್ಯಾಸ್ ಎಲ್ಲಿ ಬರುತ್ತೆ ಅನ್ನೋದು ನಾನು ಹೇಳಿದ್ದೀನಿ ಈಗ ತಾನೇ. ಗಾನ್ ಅನ್ನೋದು ಮೇನ್ ವರ್ಬ್ ಆಗಿದೆ, ಅದು V3 ಫಾರ್ಮ್ ಆಗಿದೆ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿದೆ. ಆಮೇಲೆ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಓಕೆ, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಇಲ್ಲಿ ಕಾಂಪ್ಲಿಮೆಂಟ್ರಿ ಅಥವಾ ಎಕ್ಸ್ಟ್ರಾ ಪಾರ್ಟ್ ಯಾವುದು ನಾನು ಕೊಟ್ಟಿಲ್ಲ. ಸೊ ಈ ರೀತಿ ವಾಕ್ಯದ ಫಾರ್ಮುಲಾ ಅಂತ ಕರಿತೀವಿ. HV ಅಂದರೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಗೊತ್ತಿದೆ. MV ಅಂದರೆ ಮೇನ್ ವರ್ಬ್ ಅಂತ ಕರಿತೀವಿ, V3 ಫಾರ್ಮ್ದಲ್ಲಿರುತ್ತೆ. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಿ ವರ್ಬ್ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಭೂತಕೃದ್ವಾಚಕ ಕ್ರಿಯಾಪದ ರೂಪ ಅಂತ ನಾವು ಕರಿತೀವಿ. ಸೊ ಕ್ರಿಯಾಪದದ 3ನೇ ರೂಪ ಅಂತ ಅಂದ್ಕೊಡ್ರಿ. ಸಿಂಪಲ್ಲಾಗಿ ಒಂದು ಫಾರ್ಮುಲಾ ರೆಡಿ ಮಾಡೋಣ. ಈ ರೀತಿ ಫಾರ್ಮುಲಾ ಬರುತ್ತೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕಾಂಪ್ಲಿಮೆಂಟ್ರಿ. ಸೊ ಈ ಫಾರ್ಮುಲಾದಲ್ಲಿ ವಾಕ್ಯವನ್ನು ಫಿಕ್ಸ್ ಮಾಡಿದರೆ, ರಚನೆ ಮಾಡಿದರೆ, ಸೊ ನಮ್ಮದು ಪರ್ಫೆಕ್ಟ್ ಆದ ವಾಕ್ಯ ಆಗುತ್ತೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯ ನಾವು ಮಾಡ್ಬೋದು. ಗೊತ್ತಾಯ್ತಾ? ಹಾಗಾದರೆ ಇನ್ನೂ ಒಂದು ಪಾಯಿಂಟ್ ಹೇಳಬೇಕಾದ್ರೆ ನಾನು ಪರ್ಸನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಪ್ರೊನೌನ್ಸ್ಗಳು ಸಿಂಗುಲರ್ ಮತ್ತು ಪ್ಲೂರಲ್ ಅಂಥೇಳಿ. ಸೊ ಇವುಗಳಲ್ಲೇ ನಾವು ವಾಕ್ಯ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನೀವು ಪ್ರಾಕ್ಟೀಸ್ ಮಾಡಿರಿ ಇವುಗಳನ್ನ ಇಟ್ಕೊಂಡು. ಫಸ್ಟ್ ಪರ್ಸನ್ ಅಂದರೆ ನಾನು, ಪ್ಲೂರಲ್ದಲ್ಲಿ ವಿ. ಇದ್ರ ಬಗ್ಗೆ ಮುಂಚೆನೇ ಇದ್ದೀನಿ, ನಾನು ಜಾಸ್ತಿ ಇದಕ್ಕೆ ಹೇಳಲಿಕ್ಕೆ ಹೋಗೋದಿಲ್ಲ. ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇವುಗಳಲ್ಲಿ ವಾಕ್ಯ ರಚನೆ ಮಾಡ್ತೀವಿ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಇದೆ. ಸೊ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ನಾವು ವಾಕ್ಯವನ್ನು ಮಾಡ್ತೀವಿ.
ಸಿಂಗ್ಯುಲರನ್ನು ತೆಗೆದುಕೊಳ್ತಾ ಇದ್ದೀವಿ. ಐ ಮುಂದೆ ಹ್ಯಾವ್ ಉಪಯೋಗಿಸ್ತೀನಿ, V3 ಫಾರ್ಮ್ನ ಉಪಯೋಗಿಸ್ತಿದ್ದೀನಿ. ಸೊ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತೇಳಿ, ನಾನು ಕ್ರಿಕೆಟ್ ಆಡಿದ್ದೇನೆ, ಕೆಲಸ ಮುಗಿದಿದೆ ಇಲ್ಲಿ. ಯು ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಹೇಳ್ತೇವೆ, ನೀವು ಕ್ರಿಕೆಟ್ ಆಡಿದ್ದೀರಿ ಅಂತ ಹೇಳ್ತೀವಿ. ಹಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್, ಹಿ ಮುಂದೆ ಹಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್ ಅಂತ ನಾವು ಹೇಳ್ತೇವೆ. ಸೊ ಹಿ ಸೀಟ್ ಬಂದರೆ ಹ್ಯಾಸನ್ನು ಉಪಯೋಗಿಸ್ತೇವೆ. ಶಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್, ಹೌದಾ? ಈಸಿಯಾಗಿ ಮಾಡ್ಬೋದಾ? ನಾನು ಪ್ಲೇಡ್ ಅಂತ ತೆಗೆದುಕೊಂಡಿದ್ದೀನಿ, ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನ ಇಟ್ಕೊಂಡು ನೀವು ವಾಕ್ಯವನ್ನು ರಚನೆ ಮಾಡಿರಿ. ಸೊ ದಿನನಿತ್ಯ ಯಾವುದನ್ನು ಉಪಯೋಗಿಸ್ತಿರ್ತೀರಿ ಮನೆಯಲ್ಲಿ ಅದನ್ನು ವಾಕ್ಯವನ್ನು ರಚನೆ ಮಾಡಿರಿ. ಕೇವಲ ಇಲ್ಲಿ ವಿಡಿಯೋ ನೋಡಿದಂದ್ರೆ ಬಿಟ್ಟರೆ ಮಾತನಾಡಲಿಕ್ಕೆ ಬರಲ್ಲ. ಸೊ ಸಿಂಪಲ್ಲಾಗಿ ನೀವು ಹೇಳ್ತಿರ್ತೀರಿ, ನಿಮ್ಮ ತಾಯಿಯವರಿಗೆ ಹೇಳ್ತಿರ್ತೀರಿ ಏನಂತಂದರೆ, ನಾನು ಹೋಮ್ವರ್ಕ್ ಮಾಡಿದ್ದೇನೆ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಅಂತ ಅನ್ರಿ. ಓಕೆ, ಅಥವಾ ನೀವು ಒಂದು ಪುಸ್ತಕವನ್ನು ಓದಿರ್ತೀರಿ, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಐ ಹ್ಯಾವ್ ರೆಡ್ ಬುಕ್ ಅಂತನ್ರಿ. ಸೊ ಐ ಹ್ಯಾವ್ ಲಿಸನ್ಡ್ ಮ್ಯೂಸಿಕ್ ಅಂತನ್ರಿ. ಈ ರೀತಿ ನೀವು ದಿನನಿತ್ಯ ಯಾವುದನ್ನು ಉಪಯೋಗಿಸ್ತಿರ್ತೀರಿ ನೋಡ್ರಿ, ಅವುಗಳನ್ನ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಇಂಗ್ಲೀಷಿಗೆ. ಸಿಂಪಲ್ಲಾಗಿ ಸರಳವಾಗಿ ಮತ್ತು ಆರಾಮಾಗಿ ಟ್ರಾನ್ಸ್ಲೇಟ್ ಮಾಡಿರಿ. ಅವಸರವಾಗಿ ಮಾಡಿ ವಾಕ್ಯನ ರಚನೆ ಮಾಡಬೇಡ್ರಿ. ಶಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್ ಅಂದರೆ ಅವಳು ಕ್ರಿಕೆಟ್ ಆಡಿದ್ದಾಳೆ. ಸೊ ಇಟ್ ಹ್ಯಾಸ್ ಪ್ಲೇಡ್ ಕ್ರಿಕೆಟ್ ಅಂತ ಅದು ಕ್ರಿಕೆಟ್ ಆಡಿತು. ಸೊ ವರ್ಕ್ ಕಂಪ್ಲೀಟ್ ಆಗಿದ್ದು. ಇದನ್ನೇ ಪ್ಲೂರಲ್ದಲ್ಲಿ ಕೊಟ್ಟಿದ್ದೀನಿ ನಾನು. ಪ್ಲೂರಲ್ದಲ್ಲಿ ಬಹುವಚನದಲ್ಲಿ ಅಂದರೆ ವಿ ಹ್ಯಾವ್ ಪ್ಲೇಡ್ ಅಂತ ಬರುತ್ತೆ, ವಿ ಮುಂದೆ ಹ್ಯಾವ್. ಆಮೇಲೆ ನಾವು ಕ್ರಿಕೆಟ್ ಆಡಿದ್ದೇವೆ ಅಂತ ಹೇಳ್ತೇವೆ, ಯು ಹ್ಯಾವ್ ಪ್ಲೇಡ್. ಎಲ್ಲ ಕಡೆ ಹ್ಯಾವ್ ಅಂತ ಬರುತ್ತೆ, V3 ಫಾರ್ಮ್ನೇ ಇರುತ್ತೆ. ಸೊ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡಿದ್ದಾರೆ ಅಂತಲೂ ಆಗುತ್ತೆ, ಅವ್ರು ಕ್ರಿಕೆಟ್ ಆಡಿದ್ದಾವೆ ಅಂತಲೂ ಕೂಡ ಅರ್ಥ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ನೀವು ಭಾಳಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ವಾಕ್ಯನ ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಸರ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಸರ್ ಅಂತಂದರೆ, ದ ಯೂಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲೆಲ್ಲಿ ಅಂತಂದರೆ, ಫಾರ್ ಅ ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಇವಾಗ ತಾನೇ ಕ್ರಿಯೆ ಮುಗಿದಿದ್ದರೆ ಕೂಡ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ವಾಕ್ಯನ ರಚನೆ ಮಾಡಿರಿ. ಎಕ್ಸಾಂಪಲ್ ನೋಡಿರಿ, ಐ ಹ್ಯಾವ್ ರೆಡ್ ಎ ನಾವೆಲ್, ಈಗ ತಾನೇ ಓದಿದ್ದೀನಿ. ಶಿ ಹ್ಯಾಸ್ ಲರ್ನ್ಡ್ ಡ್ಯಾನ್ಸ್, ದೇ ಹ್ಯಾವ್ ಜಸ್ಟ್ ಅರೈವ್ಡ್ ಅಂತ. ಇವೆಲ್ಲ ಈಗ ತಾನೇ ಮುಗಿದಿದೆ ಕೆಲಸಗಳಿದ್ದರೆ ಈ ರೀತಿ ಹೇಳಬೇಕು. ಸೊ ಶಿ ಮುಂದೆ ಹ್ಯಾಸ್ ಬಂದಿದೆ, ಐ ಹ್ಯಾವ್ ಅಂತೇವೆ, ದೇ ಹ್ಯಾವ್ ಅಂತ ನಾವು ಕರಿತೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದರೆ, ಇಟ್ ಈಸ್ ಯೂಸ್ಡ್ ಫಾರ್ ಪಾಸ್ಟ್ ಆ್ಯಕ್ಷನ್ಸ್. ಈ ಮುಂಚೆ ಆದಂಥ ಆ್ಯಕ್ಷನ್ಸ್ಗಳನ್ನು ಕೂಡ ನಾವು ತೋರಿಸಲಿಕ್ಕೆ, ವ್ಯಕ್ತಪಡಿಸಲಿಕ್ಕೆ ಈ ಕಾಲವನ್ನು ಉಪಯೋಗಿಸ್ತೀವಿ. ವೇರ್ ಟೈಮ್ ಈಸ್ ನಾಟ್ ನೋನ್, ಬಟ್ ಅಲ್ಲಿ ಟೈಮನ್ನು ಗೊತ್ತಿರೋದಿಲ್ಲ, ಸಮಯ ಗೊತ್ತಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗಿಸ್ತೀವಿ. ಎಕ್ಸಾಂಪಲ್, ಸರ್ ವಿ ಹ್ಯಾವ್ ವಿಸಿಟೆಡ್ ಮೈಸೂರು, ಅದರ ಟೈಮ್ ನಮ್ಗೆ ಗೊತ್ತಿಲ್ಲ. ಸೊ ಆಕಾಶ್ ಹ್ಯಾಸ್ ಅಟೆಂಡೆಡ್ CET ಆ್ಯಂಡ್ ವಿನೋದ್ ಹ್ಯಾಸ್ ಮೆಟ್ ಹಿಸ್ ಫ್ರೆಂಡ್ ಅಂಥೇಳಿ. ಸೊ ಈ ರೀತಿಯೂ ವಾಕ್ಯನ ಮಾಡ್ಬೋದು. ಓಕೆ, ಫಾರ್ ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಆರ್ ಪಾಸ್ಟ್ ಆ್ಯಕ್ಷನ್ಸ್ ಇದ್ದು ಟೈಮ್ ಈಸ್ ನಾಟ್ ನೌನ್ ಇದ್ದರೆ, ಸೊ ಈ ಕಾಲದಲ್ಲಿ ನಾವು ವಾಕ್ಯನ ರಚನೆ ಮಾಡ್ತೇವೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಸ್ ದೇರ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದಂತಂದರೆ, ಯು ಕ್ಯಾನಾಟ್ ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ವಿತ್ ಸ್ಪೆಸಿಫಿಕ್ ಟೈಮ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೇವೆ ನಾವು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಾಕ್ಯದಲ್ಲಿ ಇದರಲ್ಲಿ ಸ್ಪೆಸಿಫಿಕ್ ಆದ ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಎಸ್ಟರ್ಡೇ, 1 year ago, ಲಾಸ್ಟ್ ವೀಕ್, ವೆನ್ ಐ ವಾಸ್ ಚೈಲ್ಡ್, ಎಟ್ ದ ಮೂಮೆಂಟ್, ದ್ಯಾಟ್ ಡೇ, ಒನ್ ಡೇ ಅಂತ ಹಿಂಗೆ ಇರ್ತಾವೆ ನೋಡಿರಿ. ಅವುಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತೀವಿ. ಕಾಮನಾಗಿ ಹೇಳ್ಬೇಕಾದ್ರೆ ಜನರಲ್ಲಾಗಿ ಹೇಳ್ತಿರ್ತಾರೆ, ಟೈಮ್ ಅಡ್ವರ್ಬ್ಸ್ಗಳನ್ನ ಉಪಯೋಗಿಸ್ಬೇಡ್ರಿ ಅಂತ ಕಾಮನಾಗಿ ಹೇಳ್ತಿರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂದರೆ ಇಲ್ಲಿ ಕೊಟ್ಟಿದ್ದು ನೋಡಿರಿ, ಐ ಹ್ಯಾವ್ ವಾಚ್ಡ್ ದ್ಯಾಟ್ ಮೂವಿ ಆನ್ ಮಂಡೇ ಅಂತ ಅನ್ಲಿಕ್ಕೆ ಹೋಗ್ಬೇಡಿ, ಐ ಹ್ಯಾವ್ ವಾಚ್ಡ್ ದ್ಯಾಟ್ ಮೂವಿ ಅಂತ ಅಂದ್ರಿ. ಅಥವಾ ಇನ್ನೊಂದು ವಾಕ್ಯ ನೋಡಿರಿ, ಐ ಹ್ಯಾವ್ ರಿಟರ್ನ್ ಅ ಲೆಟರ್ ಎಸ್ಟರ್ಡೇ ಅಂತ ಉಪಯೋಗಿಸಿದ್ರಿ ನೋಡಿರಿ, ಈ ರೀತಿ ಉಪಯೋಗಿಸ್ಬೇಡ್ರಿ. ಸೊ ಐ ಹ್ಯಾವ್ ರಿಟರ್ನ್ ಅ ಲೆಟರ್. ಇನ್ನೊಂದು ಪಾಯಿಂಟ್ ಬರುತ್ತೆ, ವಿ ಕ್ಯಾನ್ ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ವಿತ್ ಅನ್ಸ್ಪೆಸಿಫಿಕ್ ಎಕ್ಸ್ಪ್ರೆಷನ್ಸ್. ಸೊ ಸ್ಪೆಸಿಫಿಕ್ ಎಕ್ಸ್ಪ್ರೆಷನ್ಸ್ಗಳನ್ನ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ, ಬಟ್ ಅನ್ಸ್ಪೆಸಿಫಿಕ್ ಆದಂಥ ಎಕ್ಸ್ಪ್ರೆಷನ್ಸ್ಗಳನ್ನ ನಾವು ಉಪಯೋಗಿಸ್ಬೋದು ಅಂತ. ಯಾವ ಅಂತಂದರೆ, ಎವರ್, ನೆವರ್, ಒನ್ಸ್, ಮೆನಿ ಟೈಮ್ಸ್, ಸೆವರಲ್ ಟೈಮ್ಸ್, ಬಿಫೋರ್, ಸೊ ಫಾರ್, ಆಲ್ರೆಡಿ, ಎಟ್ಸೆಟ್ರಾ ಇಂಥವೆಲ್ಲ ಇರ್ತಾವೆ ನೋಡಿರಿ. ಇವುಗಳನ್ನ ನೀವು ಉಪಯೋಗಿಸ್ಬೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ. ಸೊ ಎಕ್ಸಾಂಪಲ್ಸ್ ಇಲ್ಲಿ ನೋಡಿ. ಫಸ್ಟ್ ಎಕ್ಸಾಂಪಲ್, ಐ ಹ್ಯಾವ್ ಸೀನ್ ದಟ್ ಮೂವಿ 20 times ಅಂತ ಬಂದಿದೆ ನೋಡಿ. ಸೊ ಐ ಥಿಂಕ್ ಐ ಹ್ಯಾವ್ ಮೆಟ್ ಹಿಮ್ ಒನ್ಸ್ ಬಿಫೋರ್ ಅಂತ ಈ ರೀತಿ ನೀವು ಉಪಯೋಗಿಸ್ಬೋದು. ಸೊ ದೇ ಹ್ಯಾವ್ ಟ್ರಾವೆಲ್ ಟು ಡೆಲ್ಲಿ ಮೆನಿ ಟೈಮ್ಸ್. ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತಾ? ಬಟ್ ಇದರಲ್ಲಿ ಕನ್ಫ್ಯೂಷನ್ ಆಗುತ್ತಾ ಇದೆ ಅಂತಂದರೆ ಈ 2, 3 ಆ್ಯಂಡ್ 4th ಪಾಯಿಂಟನ್ನು ಬಿಟ್ಬಿಡಿ, ನೋ ಪ್ರಾಬ್ಲಮ್. ಸೊ ಅದೇ ರೀತಿ ಮಾತಾಡ್ತಾ ಹೋಗ್ರಿ. ಸೊ ಆದಷ್ಟು ಮಿಸ್ಟೇಕ್ಸ್ ಆಗಲಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಪರ್ಫೆಕ್ಟಾಗಿಯೇ ಮಾತಾಡಬೇಕಂತೂ ಏನೂ ಇಲ್ಲ. ಇದು ಒಂದು ಅಡ್ವಾನ್ಸ್ಡ್ ಲೆವೆಲ್ ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಿದ್ದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎತ್ತಕ್ಕಾಗಿ ಅಂದರೆ ನಾನು ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ಇದರ ಕಂಟಿನ್ಯೂಟಿ ವಿಡಿಯೋಗಳು ಬಂದೇ ಬರ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.